ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲ ಹಬ್ಬಕ್ಕೂ ಅದರದೇ ಆಗಿರುವಂತಹ ಮಹತ್ವತೆ ಹಾಗೂ ಶ್ರೇಷ್ಠತೆ ಇದ್ದೇ ಇರುತ್ತೆ. ಅದು ಅಲ್ದಿರ ಸೈಂಟಿಫಿಕ್ ರೀಸನ್ ಇರುತ್ತೆ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರ್ದು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನಾಗರ ಪಂಚಮಿ ಹಬ್ಬಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ಯೂಶಲಿ ನಾಗರ ಪಂಚಮಿ ಹಬ್ಬವನ್ನ ನಾವು ಮಾನ್ಸೂನ್ ಸೀಸನ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಏನಕ್ಕೆ ಅಂತ ಅಂದ್ರೆ, ಮಳೆ ಬಂದ ಕಾರಣದಿಂದ ಹುತ್ತದೊಳಗೆ ನೀರು ತುಂಬಿಕೊಂಡು ಆ ಹಾವುಗಳು ಹೊರಗಡೆ ಬಂದು ಜನಗಳಿಗೆ ತೊಂದರೆ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಜನಗಳು ಆ ಹಾವುಗಳನ್ನ ಹೊಡೆದು ಸಾಯಿಸ್ತಾರೆ ಅನ್ನೋದ್ರಿಂದ ಈ ನಾಗರ ಪಂಚಮಿಯನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ದಟ್ ಹಾವುಗಳನ್ನ ನಾವು ಒಂದು ದೇವರ ರೂಪದಲ್ಲಿ ನೋಡ್ತೀವಿ, ಅವುಗಳನ್ನ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅನ್ನೋದಕ್ಕೆ. ಅದು ಅಲ್ದಿರ ಹಾವುಗಳು ರೈತರಿಗೆ ಒಂಥರ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ, ರೈತರು ಬೆಳೆದಿರುವಂತಹ ಬೆಳೆಯನ್ನ ಇಲಿಗಳು ಕಚ್ಚಿ ಹಾಳು ಮಾಡ್ತಾ ಇರ್ತವೆ. ಆ ಸಮಯದಲ್ಲಿ ಹಾವುಗಳು ಬಂದು ಇಲಿಗಳನ್ನ ತಿಂದು ಅದನ್ನ ಸಂರಕ್ಷಣೆ ಮಾಡುತ್ತೆ ಅನ್ನೋದು. ಅದಕ್ಕೋಸ್ಕರ ರೈತರಿಗೂ ಅದೊಂಥರ ಫ್ರೆಂಡ್ ಅಂತಾನೆ ಹೇಳ್ಬೋದು. ನಿಮಗೂ ಏನಾದರೂ ಸೈಂಟಿಫಿಕ್ ರೀಸನ್ ಹಬ್ಬದ ಹಿಂದೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.